ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯದ ಅರ್ಥ ಮತ್ತು ಸ್ವರೂಪವನ್ನು ನಿಮ್ಮೊಂದಿಗೆ ಹಂಚ್ಕೊತೀನಿ. ಮೈಸೆಲ್ಫ್ ನಾಗೇಶ್ ಶೆಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಗೌರ್ಮೆಂಟ್ ಸ್ಟೇಟ್ ಕಾಲೇಜ್, ಹೊನ್ನಾವರ. ಮೊದಲಿಗೆ ಇಂಟ್ರಡಕ್ಷನ್ ಪಾರ್ಟನ್ನು ತಗೊಂಡಾಗ, ದ ಟರ್ಮ್ ಲಿಬರ್ಟೀಸ್ ಮೆಂಟ್ ಡಿಫ್ರೆಂಟ್ ಗಿಯರ್ಸ್ ಟು ದಿ ಡಿಫ್ರೆಂಟ್ ಪೀಪಲ್. ಸ್ವಾತಂತ್ರ್ಯ ಅನ್ನುವಂಥ ಪದವನ್ನು ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿರುವಂಥದ್ದು, ವಿವರಿಸಿರುವಂಥದ್ದು ನಾವು ನೋಡ್ತೀವಿ. ಅದಕ್ಕೆ ಸಾರ್ವತ್ರಿಕವಾಗಿ ಒಪ್ಪುವಂತಹ ಒಂದು ಡೆಫಿನೇಷನನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಲಿಬರ್ಟಿ ಈಸ್ ಡಿರೈವ್ ಫ್ರಮ್ ಅ ಲ್ಯಾಟಿನ್ ವರ್ಡ್ ಲಿಬರ್, ಅಂದರೆ ಲ್ಯಾಟಿನ್ ಪದವಾದಂಥ ಲಿಬರ್ ಎನ್ನುವ ಪದದಿಂದ ಲಿಬರ್ಟಿ ಎನ್ನುವಂಥ ಪದ ಬಂದಿರುವಂಥದ್ದು ನೋಡ್ತೀವಿ. ಅದರ ಅರ್ಥ ಏನು ಅಂತ ಹೇಳಿದರೆ ಮುಕ್ತವಾಗಿರುವಂಥದ್ದು ಅಥವಾ ಸ್ವತಂತ್ರವಾಗಿರುವಂಥದ್ದು ಅಥವಾ ಯಾವುದೇ ನಿರ್ಬಂಧಗಳು ಇಲ್ಲದೇ ಇರುವಂಥದ್ದು ಎನ್ನುವ ಅರ್ಥದಲ್ಲಿ ನಾವು ನೋಡ್ತೀವಿ. ಬಟ್ ಈ ನಾಗರಿಕ ಸಮಾಜವನ್ನು ತಗೊಂಡಾಗ ಎಲ್ಲಿಯೂ ಕೂಡ ಈ ನಿರ್ಬಂಧಗಳು ಇಲ್ಲದೆ ಇರುವಂತಹ ವ್ಯವಸ್ಥೆಯನ್ನು ನಾವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗದಿರುವಂಥದ್ದು ನೋಡ್ತೀವಿ. ಯಾಕಂದರೆ ನಿರ್ಬಂಧಗಳು ಅತಿ ಅವಶ್ಯಕ ಇನ್ನೊಬ್ಬರ ಹಕ್ಕುಗಳನ್ನು ರಕ್ಷಣೆ ಮಾಡುವ ಸಂದರ್ಭದಲ್ಲಿ. ಸೊ ಲಿಬರ್ಟಿ ಈಸ್ ಟೇಕನ್ ಟು ಮೀನ್ ದ ಅಬ್ಸೆನ್ಸ್ ಆಫ್ ನಾಟ್ ಆಲ್ ರಿಸ್ಟ್ರೆಂಟ್ಸ್ ಬಟ್ ಓನ್ಲಿ ದೋಸ್ ರಿಸ್ಟ್ರೆಂಟ್ಸ್ ವಿಚ್ ಆರ್ ಹೆಲ್ಡ್ ಟು ಬಿ ಇರ್ಯಾಷನಲ್. ನಾವು ಯಾವ ರೀತಿಯಾದಂತಹ ರಿಸ್ಟ್ರೆಂಟ್ಸ್ಗಳನ್ನು, ನಿರ್ಬಂಧಗಳನ್ನು ಒಪ್ಕೋತೀವಿ ಅಂತ ಹೇಳಿದರೆ, ಎಲ್ಲ ರಿಸ್ಟ್ರೆಂಟ್ಸ್ಗಳನ್ನು ಅಥವಾ ಎಲ್ಲ ನಿರ್ಬಂಧಗಳನ್ನು ನಾವು ಹೇರಲ್ಲ. ಸ್ವತಂತ್ರದಲ್ಲಿ ಕೆಲವು ನಿರ್ಬಂಧಗಳು ಯಾವುದು ಇರ್ಯಾಷನಲ್ ಅನಿಸುತ್ತೆ, ಯಾವುದು ಅತಾರ್ಕಿಕ ಅನಿಸುತ್ತೆ, ಅಂತಹ ನಿರ್ಬಂಧಗಳನ್ನು ಈ ಸಂದರ್ಭದಲ್ಲಿ ನಾವು ಹೇರ್ತಾ ಬಂದಿರುವಂಥದ್ದು ನೋಡ್ತಾ ಹೋಗ್ತೀವಿ. ಸ್ವತಂತ್ರ ಅಂತ ಹೇಳಿದರೆ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಹಿಸ್ಟಾರಿಕಲ್ ಇವೆಂಟ್ಸ್. ಹಲವಾರು ಐತಿಹಾಸಿಕ ಘಟನೆಗಳು ನಡೆದಿವೆ, ಹೋರಾಟಗಳು ನಡೆದಿದೆ ಅಥವಾ ಕ್ರಾಂತಿಗಳು ನಡೆದಿವೆ. ಆ ಕ್ರಾಂತಿಗಳು ಮತ್ತು ಹೋರಾಟದ ಪ್ರತಿಫಲವಾಗಿ ಈ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ನಾವು ಗಳಿಸ್ಕೊಂಡಿರುವಂಥದ್ದು ನಾವು ನೋಡ್ತೀವಿ. ಸೊ ಲಿಬರ್ಟಿ ಈಸ್ ನಾಟ್ ಮಿರಲಿ ಎನ್ ಐಡಿಯಾ. ಇದೊಂದು ರೀತಿಯಾದಂಥ ಕೇವಲ ಆದರ್ಶ ಅಲ್ಲ, ಅಥವಾ ಇದೊಂದು ಸ್ಲೋಗನ್ ಅಲ್ಲ, ಅಥವಾ ಇದೊಂದು ಇಮೋಷನ್ ಅಲ್ಲ. ಸೊ ಅದರ ಜೊತೆಗೆ ಇಟ್ ಈಸ್ ಕಾಲ್ಡ್ ಎಸ್ ಫಂಡಮೆಂಟಲ್. ಇದೊಂದು ರೀತಿಯಾದಂಥ ಮೂಲಭೂತವಾಗಿರುವಂಥದ್ದು. ವಿದೌಟ್ ದಿಸ್ ಮೆನ್ ಈಸ್ ನಾಟ್ ಎ ಮ್ಯಾನ್. ಮನುಷ್ಯನಾಗಿ ಜೀವಿಸಬೇಕು ಅಂತ ಹೇಳಿದರೆ ಅವನಿಗೆ ಈ ಸ್ವಾತಂತ್ರ್ಯ ಅನ್ನುವಂಥದ್ದು ಅತಿ ಪ್ರಮುಖವಾಗಿರುತ್ತೆ. ಸೊ ಇಟ್ ಹ್ಯಾಸ್ ಮೇಡ್ ಪವರ್ಫುಲ್ ಅಪೀಲ್ ಟು ಎವ್ರಿ ಮೆನ್ ಇನ್ ಎವ್ರಿ ಏಜ್. ಸ್ವಾತಂತ್ರ್ಯ ಅನ್ನುವಂಥದ್ದು ಪ್ರತಿಯೊಂದು ಅವಧಿಯಲ್ಲಿಯೂ ಬೇರೆ ಬೇರೆ ಅವಧಿಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜನರು ಹೋರಾಟವನ್ನು ಮಾಡಿ ಗಳಿಸಿಕೊಂಡಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ಇಟ್ ಈಸ್ ಅ ಸೋರ್ಸ್ ಆಫ್ ಮೆನಿ ವಾರ್ಸ್ ಆ್ಯಂಡ್ ರೆವಲ್ಯೂಷನ್ಸ್. ಸ್ವಾತಂತ್ರ್ಯ ಹುಟ್ಟುಕೊಂಡಿರುವಂಥದ್ದೇ ಹಲವು ಯುದ್ಧಗಳು ಮತ್ತು ಹಲವು ಕ್ರಾಂತಿಗಳ ಪ್ರತಿಫಲವಾಗಿ ಅನ್ನುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. In the name of liberty, war, battles, revolutions and struggles have been taken place in history of mankind. ಸ್ವಾತಂತ್ರ್ಯದ ಹೆಸರಿನಲ್ಲಿ ಹಲವು ಯುದ್ಧಗಳು, ಕ್ರಾಂತಿಗಳು ಮತ್ತು ಹೋರಾಟಗಳು ಮನುಕುಲದ ಇತಿಹಾಸದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅವುಗಳ ಪ್ರತಿಫಲವಾಗಿ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ನಾವೀಗ ಪಡ್ಕೋತಾ ಇರುವಂಥದ್ದು ನೋಡ್ತೀವಿ. ಸೊ ನೌ ಐ ವಿಲ್ ಟೇಕ್ ಆಸ್ಪೆಕ್ಟ್ಸ್ ಆಫ್ ಲಿಬರ್ಟಿ. ಸ್ವಾತಂತ್ರ್ಯದ ಕೆಲವು ಅಂಶಗಳು. ಮೊದಲನೇದು ನಾವು ನೋಡುವಂಥದ್ದು ನೆಗೆಟಿವ್ ಲಿಬರ್ಟಿ, ನಕಾರಾತ್ಮಕ ಸ್ವಾತಂತ್ರ್ಯ ಅಂತ ಹೇಳಿದರೆ ಏನು ಅನ್ನುವಂಥದ್ದು. ಸೊ ನಕಾರಾತ್ಮಕ ಸ್ವಾತಂತ್ರ್ಯದ ಕೆಲವು ಅಂಶಗಳನ್ನು ನಾವು ತಗೊಳ್ತಾ ಹೋದಾಗ, ಮೊದಲನೇದು ಮೀನ್ ಆ್ಯಂಡ್ ಅಬ್ಸೆನ್ಸ್ ಆಫ್ ರಿಸ್ಟ್ರೆಂಟ್ಸ್. ನಕಾರಾತ್ಮಕ ಸ್ವಾತಂತ್ರ್ಯದಲ್ಲಿ ನಿರ್ಬಂಧಗಳ ಅನುಪಸ್ಥಿತಿ ಇರುತ್ತೆ. ಅಂದರೆ ಯಾವ ನಿರ್ಬಂಧಗಳನ್ನು ಹೇರುವ ಹಾಗಿಲ್ಲ, ಮನುಷ್ಯ ಏನು ಅಂದ್ಕೋತಾನೋ ಅವನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಆ್ಯಂಡ್ ಫ್ರೀಡಮ್ ಟು ಆ್ಯಕ್ಟ್ ಈಸ್ ಎನಿ ವೇ. ಅವನಿಗೆ ಹೇಗೆ ಅನಿಸುತ್ತೋ ಹಾಗೆ ಚಟುವಟಿಕೆಯನ್ನು ನಡೆಸಲಿಕ್ಕೆ, ವರ್ತಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು ನೆಗೆಟಿವ್ ಲಿಬರ್ಟಿ ಅಂತ ಕರಿತಾ ಹೋಗ್ತೀವಿ. ಲಿಬರ್ಟಿ ಈಸ್ ಅ ಲೈಸೆನ್ಸ್ ಟು ಡೂ ಎನಿಥಿಂಗ್. ಅಂದರೆ ಅವನ ವ್ಯಕ್ತಿ ಏನು ಅಂದ್ಕೋತಾನೋ ಅವುಗಳನ್ನು ಎಲ್ಲವನ್ನು ನಾವು ಮಾಡ್ಬೋದು. ಸಚ್ ಎ ಮೀನಿಂಗ್ ಆಫ್ ಲಿಬರ್ಟಿ ಕ್ಯಾನ್ ನೆವರ್ ಬಿ ಅಕ್ಸೆಪ್ಟೆಡ್ ಇನ್ ಎ ಸಿವಿಲ್ ಸೊಸೈಟಿ. ಈ ರೀತಿಯಾದಂಥ ಅರ್ಥವನ್ನು ಹೊಂದಿರುವಂಥ ಏನು ಸ್ವಾತಂತ್ರ್ಯವನ್ನು ನಮ್ಮ ಸಮಾಜ, ನಾಗರಿಕ ಸಮಾಜ ಅದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಇನ್ ಕಂಟೆಂಪ್ರರಿ ಟೈಮ್ಸ್ ನೆಗೆಟಿವ್ ಕಾನ್ಸೆಪ್ಷನ್ ಆಫ್ ಲಿಬರ್ಟಿ ಸ್ಟ್ಯಾಂಡ್ಸ್ ರಿಜೆಕ್ಟೆಡ್. ಅಂದರೆ ಈಗಿನ ಅವಧಿಯಲ್ಲಿ ಈ ಒಂದು ನಕಾರಾತ್ಮಕ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಳದೆ ಇರುವಂಥದ್ದು ನೋಡ್ತೀವಿ. ಅದನ್ನು ನಾವು ರಿಜೆಕ್ಟ್ ಮಾಡಿದ್ದೀವಿ ಅನ್ನುವಂಥದ್ದು. ನೆಕ್ಸ್ಟ್, ಪಾಸಿಟಿವ್ ಆಸ್ಪೆಕ್ಟ್ಸ್ ಆಫ್ ದ ಲಿಬರ್ಟಿ. ಇಟ್ ಫ್ರೀಡಮ್ ಅಂಡರ್ ರ್ಯಾಷನಲ್ ಆ್ಯಂಡ್ ಲಾಜಿಕಲ್ ಫ್ರೇಮ್ವರ್ಕ್ ಅಂತ ಕರಿತಾ ಹೋಗ್ತೀವಿ. ತರ್ಕಬದ್ಧ ಮತ್ತು ತಾರ್ಕಿಕ ಚೌಕಟ್ಟಿನಡಿಯಲ್ಲಿ ಈ ಸ್ವಾತಂತ್ರ್ಯವನ್ನು ನಾವು ಅನುಭವಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿರ್ತೀವಿ. ತರ್ಕಬದ್ಧವಾದಂಥ ಮತ್ತು ತಾರ್ಕಿಕ ಚೌಕಟ್ಟಿನಡಿಯಲ್ಲಿ ಈ ಒಂದು ಹಕ್ಕನ್ನು ನಾವು ಅನುಭವಿಸ್ತೀವಿ. ರಿಸ್ಟ್ರೆಂಟ್ಸ್ ವಿಚ್ ಆರ್ ರ್ಯಾಷನಲ್, ಅಂದರೆ ತರ್ಕಬದ್ಧವಾದಂತಹ ನಿರ್ಬಂಧಗಳನ್ನು ಹೇರುವ ಅವಕಾಶ ಇದೆ. ಇದರಲ್ಲಿ ಯಾವುದು ತರ್ಕಬದ್ಧ, ಯಾವುದು ಅವಶ್ಯಕ ಇದೆ ಅಂತಹ ನಿರ್ಬಂಧಗಳನ್ನು ಇಲ್ಲಿ ಹೇರ್ಬೋದು. ಆ್ಯಂಡ್ ಲಿಬರ್ಟಿ ಅಂಡರ್ ದಿ ರ್ಯಾಷನಲ್ ಆ್ಯಂಡ್ ನೆಸೆಸರಿ ರಿಸ್ಟ್ರೆಂಟ್ಸ್ ಗವರ್ನ್ ಬೈ ಲಾ. ಕಾನೂನಿನಿಂದ ನಿಯಂತ್ರಿಸಲ್ಪಡುವ ತರ್ಕಬದ್ಧ ಹಾಗೂ ಅಗತ್ಯ ನಿರ್ಬಂಧಗಳನ್ನು
ಇದರ ಅಡಿಯಲ್ಲಿ ನಾವು ಹಾಕ್ಬೋದಾಗಿದೆ, ಅಂದರೆ ನಿಯಂತ್ರಿಸಬಹುದಾಗಿದೆ. ಸರ್ಕಾರದ ಕಾನೂನಿನ ಅಡಿಯಲ್ಲಿ ಅವುಗಳನ್ನು ನಿಯಂತ್ರಿಸ್ತೀವಿ. ಆ್ಯಂಡ್ ರಿಸ್ಟ್ರೆಂಟ್ಸ್ ಆರ್ ಕನ್ಸಿಡರ್ಡ್ ಇಸೆನ್ಷಿಯಲ್ ಫಾರ್ ಎನ್ಶೂರಿಂಗ್ ಎಂಜಾಯ್ಮೆಂಟ್ ಆಫ್ ಲಿಬರ್ಟಿ ಬೈ ಆಲ್ ದಿ ಪೀಪಲ್. ಪ್ರತಿಯೊಬ್ಬ ವ್ಯಕ್ತಿಯು ರಾಜ್ಯದಲ್ಲಿ ಸ್ವಾತಂತ್ರ್ಯವನ್ನು ಅನುಭವಿಸಬೇಕಂದ್ರೆ ಕೆಲವೊಂದು ನಿರ್ಬಂಧಗಳನ್ನು ನಾವು ಹೇರಲೇಬೇಕಾಗತ್ತೆ. ಸೊ ಆ ನಿರ್ಬಂಧಗಳನ್ನು ಹೇರಿದಾಗ ಮಾತ್ರ ಪ್ರತಿಯೊಬ್ಬರು ಆ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಅಥವಾ ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇನ್ ಎ ಸಿವಿಲ್ ಸೊಸೈಟಿ ಓನ್ಲಿ ಪಾಸಿಟಿವ್ ಲಿಬರ್ಟಿ ಕ್ಯಾನ್ ಬಿ ಅಕ್ಸೆಸಿಬಲ್ ಟು ದಿ ಪೀಪಲ್. ಈಗಿನ ನಾಗರಿಕ ಸಮಾಜದಲ್ಲಿ ನಾವು ನೋಡುವಂಥದ್ದು ಏನು ಅಂತ ಹೇಳಿದ್ರೆ, ಈ ಪಾಸಿಟಿವ್ ಲಿಬರ್ಟಿ ಅಂತ ನಾವೇನು ಕರಿತೀವಿ, ಸಕಾರಾತ್ಮಕ ಸ್ವಾತಂತ್ರ್ಯ ಅಂತ ನಾವೇನು ಕರಿತೀವಿ, ಆ ಸಕಾರಾತ್ಮಕ ಸ್ವಾತಂತ್ರ್ಯವನ್ನು ಮಾತ್ರ ನಾವು ಅನುಭವಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ನೋಡ್ತೀವಿ. ನೆಕ್ಸ್ಟ್ ನಾವು ನೋಡ್ತಾ ಇರುವಂಥದ್ದು ಡೆಫಿನಿಷನ್, ವ್ಯಾಖ್ಯೆಗಳು. ಯಾರ್ಯಾರು ಯಾವ್ಯಾವ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಮೊದಲನೇದು ನಾನು ಮಾಂಟೆಸ್ಕ್ಯೂ ಅವರ ವ್ಯಾಖ್ಯೆಯನ್ನು ತಗೋತೀನಿ. ಸೊ ಮಾಂಟೆಸ್ಕ್ಯೂ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಲಿಬರ್ಟಿ ಮೀನ್ಸ್ ದ ಪವರ್ ಆಫ್ ಡೂಯಿಂಗ್ ವಾಟ್ ವಿ ಔಟ್ ಟು ಡೂ. ಅಂದರೆ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಾವು ಮಾಡಬೇಕಾದುದನ್ನು ಮಾಡುವ ಶಕ್ತಿ ಅಂತ ಕರಿತಾ ಹೋಗ್ತಾರೆ. ನಾವೇನು ಮಾಡಬೇಕು ಅಂತ ಅನ್ಕೋತೀವೋ ಅದನ್ನು ಮಾಡಲಿಕ್ಕಿರುವಂಥ ಶಕ್ತಿಯೇ ಸ್ವಾತಂತ್ರ್ಯ, ಅಕಾರ್ಡಿಂಗ್ ಟು ದಿ ಮಾಂಟೆಸ್ಕ್ಯೂ. ಅದೇ ರೀತಿ ನೀವು GDH ಕೋಲೆ ಅನ್ನುವಂಥ ವ್ಯಕ್ತಿ, ಈ GDH ಕೋಲ್ ಅನ್ನುವಂಥ ವ್ಯಕ್ತಿ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಲಿಬರ್ಟಿ ಈಸ್ ದ ಫ್ರೀಡಮ್ ಆಫ್ ಇಂಡಿವಿಜುವಲ್ ಟು ಎಕ್ಸ್ಪ್ರೆಸ್ ವಿದೌಟ್ ಎಕ್ಸ್ಟರ್ನಲ್ ಹಿಂಡ್ರನ್ಸ್ ಹಿಸ್ ಪರ್ಸನಾಲಿಟಿ. ಅಂದರೆ ಸ್ವಾತಂತ್ರ್ಯ ಎನ್ನುವುದು ಅವನ ವ್ಯಕ್ತಿತ್ವದ ಬೆಳವಣಿಗೆಗೆ ಯಾವುದೇ ಅಡೆತಡೆಗಳಿಲ್ಲದೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ. ಅಂದರೆ ಅವ ಏನನ್ನ ಬೇಕಾದರೂ ಏನು ಅಭಿಪ್ರಾಯಗಳನ್ನು ಬೇಕಾದರೂ ವ್ಯಕ್ತಪಡಿಸ್ಬೋದು. ಯಾವ ಅಡೆತಡೆಗಳು ಅಂದರೆ ಹೊರಗಿನಿಂದ ಯಾವ ಅಡೆತಡೆಗಳು ಕೂಡ ಅದಕ್ಕೆ ಇರಲ್ಲ ಅನ್ನುವಂಥದ್ದು. ಸೊ ಆ ಅರ್ಥದಲ್ಲಿ GDH ಕೋಲ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ನೋಡ್ತೀವಿ. ದೆನ್ ಪ್ರೊಫೆಸರ್ ಸೀಲೆ ಅನ್ನುವಂಥ ವ್ಯಕ್ತಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಲಿಬರ್ಟಿ ಮೀನ್ಸ್ ದ ಅಬ್ಸೆನ್ಸ್ ಆಫ್ ರಿಸ್ಟ್ರೆಂಟ್ಸ್. ಅಂದರೆ ಸ್ವಾತಂತ್ರ್ಯ ಅಂದರೆ ಯಾವುದೇ ನಿರ್ಬಂಧಗಳ ಅನುಪಸ್ಥಿತಿ, ಯಾವ ನಿರ್ಬಂಧಗಳು ಅಲ್ಲಿರಲ್ಲ, ನನಗೇನು ಅನಿಸುತ್ತೋ ಅದನ್ನು ಮಾಡುವಂತಹ ಒಂದು ಅವಕಾಶ ಅಂತ ಕರಿತಾ ಹೋಗ್ತಾರೆ. ಆಮೇಲೆ ಮೆಕೆಕ್ನಿ ಅನ್ನುವಂಥ ವ್ಯಕ್ತಿ ಹಿ ಹಸ್ ಆಲ್ಸೋ ಡಿಫೈನ್ ದಿ ಟರ್ಮ್. ಅವ್ರ ಪ್ರಕಾರ ಏನಂತ ಹೇಳಿದ್ರೆ, ಫ್ರೀಡಮ್ ಈಸ್ ನಾಟ್ ದಿ ಅಬ್ಸೆನ್ಸ್ ಆಫ್ ಆಲ್ ರಿಸ್ಟ್ರೆಂಟ್ಸ್ ಬಟ್ ರೆದರ್ ದ ಸಬ್ಸ್ಟಿಟ್ಯೂಷನ್ ಆಫ್ ರ್ಯಾಷನಲ್ ಒನ್ ಫಾರ್ ದಿ ಇರ್ರ್ಯಾಷನಲ್. ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ಲ ನಿರ್ಬಂಧಗಳ ಅನುಪಸ್ಥಿತಿಯಲ್ಲ. ಏನು ಅಂತ ಹೇಳಿದರೆ, ತರ್ಕಬಾಹಿರಕ್ಕೆ ತರ್ಕಬದ್ಧವಾದಂಥ ಬದಲಿ ವ್ಯವಸ್ಥೆಯಾಗಿದೆ. ಯಾವುದು ತರ್ಕಬಾಹಿರ ಅನಿಸುತ್ತೋ ಅದಕ್ಕೆ ಒಂದು ತರ್ಕಬದ್ಧವಾದಂತಹ ಬದಲಿ ವ್ಯವಸ್ಥೆಯನ್ನು ಮಾಡುವಂಥದ್ದೇ ಸ್ವಾತಂತ್ರ್ಯ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಅವರು ವಿವರಿಸಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ದೆನ್ TH ಗ್ರೀನ್, he has also defined the term. It is the power to do or enjoy something that is worth doing or enjoying in common with others. Liberty is the eager maintenance of that atmosphere in which men have the opportunity to be their best selves. ಅಂದರೆ ಏನಂತ ಹೇಳಿದ್ರೆ, ಇತರರೊಂದಿಗೆ ಸಾಮಾನ್ಯವಾಗಿ ಮಾಡಲು ಅಥವಾ ಆನಂದಿಸಲು, ಯೋಗ್ಯವಾದುದನ್ನು ಮಾಡಲು ಅಥವಾ ಆನಂದಿಸಲು ಇದು ಒಂದು ಶಕ್ತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಅಥವಾ ತಿಳ್ಕೋತೀವಿ. ಅದೇ ರೀತಿ ಸ್ವಾತಂತ್ರ್ಯವು ಅಂತಹ ಉತ್ಸಾಹಿ ವಾತಾವರಣವನ್ನು ರಚಿಸುತ್ತಿದ್ದು ಇದರಲ್ಲಿ ನಾಗರಿಕರು ಅತ್ಯುತ್ತಮ ವ್ಯಕ್ತಿಗಳಾಗಲಿಕ್ಕೆ ಅವಕಾಶ ಇದೆ ಎನ್ನುವಂಥದ್ದು. ಸೊ ಈ ಅರ್ಥದಲ್ಲಿ TH ಗ್ರೀನ್ ಅವರು ಹೇಳ್ತಾ ಹೋಗಿರುವಂಥದ್ದು ನೋಡ್ತೀವಿ. ಅದಾದಮೇಲೆ HJ ಲಾಸ್ಕಿ, ಹಿ ಹಸ್ ಆಲ್ಸೋ ಡಿಫೈನ್ ದಿ ಟರ್ಮ್. ಅವ್ರ ಪ್ರಕಾರ ಲಿಬರ್ಟಿ ಈಸ್ ದ ಎಕ್ಸಿಸ್ಟೆನ್ಸ್ ಆಫ್ ದೋಸ್ ಕಂಡೀಷನ್ಸ್ ಆಫ್ ಸೋಷಿಯಲ್ ಲೈಫ್ ವಿದೌಟ್ ವಿಚ್ ನೋ ಒನ್ ಕ್ಯಾನ್ ಇನ್ ಜನರಲ್ ಬಿ ಅಟ್ ಹಿಸ್ ಬೆಸ್ಟ್. ಲಾಸ್ಕಿ ಅವರ ಪ್ರಕಾರ ಸ್ವಾತಂತ್ರ್ಯ ಎನ್ನುವುದು ಸಾಮಾಜಿಕ ಜೀವನದ ಅತ್ಯುತ್ತಮ ವಾತಾವರಣವನ್ನು ರಚಿಸುತ್ತೆ. ಅದೇ ರೀತಿ ಸ್ವಾತಂತ್ರ್ಯ ಇಲ್ಲದೆ ಯಾರೂ ಸಾಮಾನ್ಯವಾಗಿ ಅತ್ಯುತ್ತಮ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ ಅನ್ನುವಂಥದ್ದು ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಸ್ವಾತಂತ್ರ್ಯ ಎನ್ನುವುದು ವಾತಾವರಣದ ನಿರ್ವಹಣೆಯಾಗಿದ್ದು ಇದರಲ್ಲಿ ವ್ಯಕ್ತಿಗಳಿಗೆ ತಾವು ಅತ್ಯುತ್ತಮ ವ್ಯಕ್ತಿಗಳಾಗಲು ಅವಕಾಶವನ್ನು ನೀಡಿದೆ ಅನ್ನುವಂಥದ್ದನ್ನು ಲಾಸ್ಕಿ ಅವರು ತಮ್ಮ ಸಿದ್ಧಾಂತದಲ್ಲಿ ಹೇಳ್ತಾ ಹೋಗಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಮೀನಿಂಗ್, ಅದರ ಅರ್ಥ ಏನು ಅನ್ನುವಂಥದ್ದು. ಲಿಬರ್ಟಿ ಮೀನ್ಸ್ ದಿ ಪವರ್ ಆಫ್ ಡೂಯಿಂಗ್ ವಾಟ್ ವಿ ಔಟ್ ಟು ಡೂ. It means freedom from arbitrary or despotic government or control, interference and restrictions. ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಅಂದರೆ ನಾವು ಮಾಡಬೇಕಾದನ್ನು ಮಾಡುವ ಶಕ್ತಿ ಅಂತ ಕರಿತೀವಿ. ಇದರರ್ಥ ಅನಿಯಂತ್ರಿತ ಅಥವಾ ನಿರಂಕುಶ ಸರ್ಕಾರವನ್ನು ನಿಯಂತ್ರಿಸುವ ಹಾಗೂ ಹಸ್ತಕ್ಷೇಪ ನಿರ್ಬಂಧಗಳಿಂದ ಮುಕ್ತವಾಗುವಂಥದ್ದನ್ನು ಸ್ವಾತಂತ್ರ್ಯ ಅಂತ ಕರೆದಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಹಕ್ಕುಗಳ ಜನರ ಸ್ವಾತಂತ್ರ್ಯಕ್ಕೆ ಅತ್ಯಂತ ಅಗತ್ಯವಾದಂಥ ಅವಶ್ಯಕತೆಯಾಗಿದ್ದು ಸ್ವಾತಂತ್ರ್ಯದ ಹಕ್ಕನ್ನು ಅನುಭವಿಸಲಿರುವ ಸಕಾರಾತ್ಮಕ ವ್ಯವಸ್ಥೆ ಅಂತ ಹೇಳಿಯೂ ಕೂಡ ನಾವು ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಇಟ್ ಈಸ್ ದ ಪಾಸಿಟಿವ್ ಕಂಡೀಷನ್ ಫಾರ್ ದಿ ಎಂಜಾಯ್ಮೆಂಟ್ ಆಫ್ ರೈಟ್ಸ್, ಅಂದರೆ ಸಕಾರಾತ್ಮಕವಾದಂಥ ಒಂದು ವ್ಯವಸ್ಥೆ. ಇಟ್ ಈಸ್ ದ ಪವರ್ ಆಫ್ ಚೂಸಿಂಗ್, ಥಿಂಕಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಫಾರ್ ಒನ್ ಫ್ರೀಡಮ್ ಫ್ರಮ್ ಕಂಟ್ರೋಲ್ ಆರ್ ರೆಸ್ಟ್ರಿಕ್ಷನ್ಸ್ ಅಂತ ನಾವು ಕರಿತೀವಿ. ಸ್ವತಃ ಆಯ್ಕೆ ಮಾಡಿಕೊಳ್ಳುವ
ಅಥವಾ ಯೋಚಿಸುವ ಮತ್ತು ಕಾರ್ಯನಿರ್ವಹಿಸುವ ಶಕ್ತಿಯಾಗಿದ್ದು ನಿಯಂತ್ರಣ ಅಥವಾ ನಿರ್ಬಂಧದಿಂದ ಮುಕ್ತವಾಗಿರುವಂಥದ್ದನ್ನೇ ನಾವು ಸ್ವಾತಂತ್ರ್ಯ ಅಂತ ಕರಿತಾ ಹೋಗ್ತೀವಿ. ಇಟ್ ಇಸ್ ದ ಕ್ವಾಲಿಟಿ ಇಂಡಿವಿಜುವಲ್ ಹ್ಯಾವ್ ಟು ಕಂಟ್ರೋಲ್ ದೇರ್ ಓನ್ ಆ್ಯಕ್ಷನ್ಸ್. ಇಲ್ಲಿ ಏನಿದೆ ಅಂತ ಹೇಳಿದ್ರೆ ವ್ಯಕ್ತಿ ತನ್ನ ಕಾರ್ಯವನ್ನು ತಾನೇ ನಿಯಂತ್ರಿಸುವಂಥ ಒಂದು ಗುಣ ಇಲ್ಲಿದೆ. ಅವ ಏನು ಮಾಡ್ತಾನೋ ಅದನ್ನು ತಾನು ನಿಯಂತ್ರಿಸ್ಕೊಳ್ಬೋದು. ಫ್ರೀಡಮ್ ಫ್ರಮ್ ಮೆನ್ ಈಸ್ ನಾಟ್ ಮಿರಲಿ ಆ್ಯನ್ ಎಂಟಿ ಕ್ಲೇಮ್ ಬಟ್ ಅ ಬೇಸಿಕ್ ನೆಸೆಸಿಟಿ. ಸ್ವಾತಂತ್ರ್ಯ ಅನ್ನುವಂಥದ್ದು ಒಂದು ರೀತಿ ಎಂಟಿ ಕ್ಲೇಮ್ ಅಲ್ಲ, ಅದು ಮನುಷ್ಯನಿಗಿರುವಂತಹ ಒಂದು ಮೂಲಭೂತ ಅವಶ್ಯಕತೆ. ಸೊ ಟೇಕನ್ ಟುಗೆದರ್ it must be understood that liberty exists not merely in absence of restraints but in the presence of opportunities as well. ಹಾಗಾಗಿ ಈ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಅಂತಿಮವಾಗಿ ನಾವು ತಗೊಂಡಾಗ ಇದು ಕೇವಲ ಮನುಷ್ಯನ ಸ್ವಾತಂತ್ರ್ಯ ಕೇವಲ ಹಕ್ಕು ಮಾತ್ರ ಅಲ್ಲ, ಅದು ಮನುಷ್ಯನ ಮೂಲಭೂತ ಅವಶ್ಯಕತೆಯೂ ಹೌದು. ಸ್ವಾತಂತ್ರ್ಯ ಕೇವಲ ಸಂಯಮದ ಅನುಪಸ್ಥಿತಿಯಲ್ಲಿ ಮಾತ್ರವಲ್ಲದೆ ಅವಕಾಶಗಳ ಉಪಸ್ಥಿತಿಯಲ್ಲಿಯೂ ಕೂಡ ಲಭ್ಯವಿರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಫ್ರೀಡಮ್ ಆಸ್ ದಿ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್. ಸ್ವಾತಂತ್ರ್ಯ ಮಾನವನ ಒಂದು ಗುಣ ಆಗಿದೆ ಅನ್ನುವಂಥದ್ದು. ರೈಟ್, ಆನಿಮಲ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್ ಆರ್ ಗವರ್ನ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಓನ್ಲಿ ಹ್ಯೂಮನ್ ಬೀಯಿಂಗ್ ಈಸ್ ಕೆಪಬಲ್ ಆಫ್ ಫ್ರೀಡಮ್. ಪ್ರಾಣಿಗಳನ್ನು ತಗೊಂಡಾಗ, ಹಕ್ಕಿಗಳನ್ನು ತಗೊಂಡಾಗ ಅಥವಾ ಇನ್ನಿತರ ಜೀವಿಗಳನ್ನು ತಗೊಂಡಾಗ ಅವರು ಬದುಕುವುದಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇರ್ತಾರೆ. ಅದೇ ರೀತಿ ಯಾರು ಶಕ್ತಿಶಾಲಿಗಳು ಅವರು ಜೀವನವನ್ನು ನಡೆಸಲಿಕ್ಕೆ ಸಹಾಯ ಆಗುತ್ತೆ ಅಥವಾ ಅವರು ಸರ್ವೈವ್ ಆಗ್ತಾರೆ, ಬದುಕುಳಿತಾರೆ. ಸೊ ಆದರೆ ಮಾನವ ಮಾತ್ರ ತದ್ವಿರುದ್ಧವಾದಂಥ ಒಂದು ವ್ಯವಸ್ಥೆ, ಸ್ವಾತಂತ್ರ್ಯದಿಂದ ನಾವು ಬದುಕುಳಿಯುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿರುವಂಥದ್ದು ನೋಡ್ತಾ ಹೋಗ್ತೀವಿ. ದೆನ್ ಫ್ರೀಡಮ್ ಆ್ಯಸ್ ದಿ ಕಂಡೀಷನ್ ಆಫ್ ಹ್ಯೂಮನ್ ಬೀಯಿಂಗ್. ಸ್ವಾತಂತ್ರ್ಯ ಮಾನವನ ಜೀವನದ ಅವಶ್ಯಕತೆಯಾಗಿರುವಂಥದ್ದು ನೋಡ್ತಾ ಹೋಗ್ತೀವಿ. ಲಿಬರ್ಟಿ ಫಾರ್ ದಿ ಹ್ಯೂಮನ್ ಬೀಯಿಂಗ್ ಆ್ಯಸ್ ಅ ಕಂಡೀಷನ್ ಆಫ್ ಲೈಫ್ ಬಿಕಾಸ್ ವಿ ಟ್ರೀಟ್ ಹಿಮ್ ಟು ಬಿ ಎ ರ್ಯಾಷನಲ್ ಕ್ರಿಯೇಚರ್. ಮನುಷ್ಯ ಅನ್ನುವಂಥದ್ದನ್ನು ನಾವು ಏನು ಕರಿತೀವಿ ಅಂತ ಹೇಳಿದ್ರೆ ಒಂದು ತರ್ಕಬದ್ಧ ಜೀವಿ ಅಂತ ಕರಿತೀವಿ. ಪ್ರತಿಯೊಂದನ್ನು ನಾವು ಪರೀಕ್ಷಿಸುವಂತಹ ಗುಣವನ್ನು ಹೊಂದಿರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ದೆನ್ ಫ್ರೀಡಮ್ ಇನ್ ದಿ ವೈಡರ್ ಸೆನ್ಸ್ ರಿಕ್ವೈರ್ಸ್ ದಟ್ ಮೆನ್ ಶುಡ್ ನಾಟ್ ಫೀಲ್ ಎನಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಕನ್ಸ್ಟ್ರೆಂಟ್ಸ್. ವಿಶಾಲ ಅರ್ಥದಲ್ಲಿ ತಗೊಂಡಾಗ ಸ್ವಾತಂತ್ರ್ಯ ಮನುಷ್ಯನಿಗೆ ಯಾವುದೇ ಆಂತರಿಕ ಅಥವಾ ಬಾಹ್ಯ ನಿರ್ಬಂಧಗಳನ್ನು ವಿಧಿಸಬಾರದು ಅನ್ನುವಂತಹ ಒಂದು ದೃಷ್ಟಿಕೋನದಲ್ಲಿ ನಾವು ವಿಶ್ಲೇಷಣೆ ಮಾಡುವಂಥದ್ದು ನೋಡ್ತೀವಿ. ನೆಕ್ಸ್ಟ್, ಸ್ವಾತಂತ್ರ್ಯದ ಸ್ವರೂಪ. ಸೊ ಮೊದಲನೇ ನಾವು ತಗೊಂಡಾಗ ಸ್ವಾತಂತ್ರ್ಯ ಏನಿದೆಲ್ಲ ಇಟ್ಸ್ ಅಲೋಸ್ ರಿಸ್ಟ್ರೆಂಟ್ಸ್, ಅಂದರೆ ನಿರ್ಬಂಧಗಳನ್ನು ಅನುಮತಿಸುತ್ತೆ. ಲಿಬರ್ಟಿ ಡಸ್ ನಾಟ್ ಮೀನ್ ದ ಅಬ್ಸೆನ್ಸ್ ಆಫ್ ಆಲ್ ರಿಸ್ಟ್ರೆಂಟ್ಸ್, ಅಂದರೆ ಎಲ್ಲ ನಿರ್ಬಂಧಗಳ ಅನುಪಸ್ಥಿತಿ ಅಂತ ಅರ್ಥ ಆಗಲ್ಲ. ಕೆಲವು ನಿರ್ಬಂಧಗಳನ್ನು ಸ್ವಾತಂತ್ರ್ಯ ಹೇರುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಎರಡನೇದು ಅಲೋಸ್ ರ್ಯಾಷನಲ್ ರಿಸ್ಟ್ರೆಂಟ್ಸ್, ಅಂದರೆ ತರ್ಕಬದ್ಧವಾದ ನಿರ್ಬಂಧಗಳನ್ನು ಅನುಮತಿಸುತ್ತೆ ಅನ್ನುವಂಥದ್ದು. ಲಿಬರ್ಟಿ ಅಡ್ಮಿಟ್ಸ್ ದಿ ಪ್ರೆಸೆನ್ಸ್ ಆಫ್ ರ್ಯಾಷನಲ್ ರಿಸ್ಟ್ರೆಂಟ್ಸ್ ಆ್ಯಂಡ್ ದಿ ಅಬ್ಸೆನ್ಸ್ ಆಫ್ ಇರ್ಯಾಷನಲ್ ರಿಸ್ಟ್ರೆಂಟ್ಸ್. ಅಂದರೆ ಯಾವುದು ತರ್ಕಬದ್ಧವಲ್ಲ ಅನಿಸುತ್ತೋ ಅವುಗಳನ್ನು ಇದು ಒಪ್ಕೊಳ್ಳಲ್ಲ, ಯಾವುದು ತರ್ಕಬದ್ಧವಾದಂಥ ನಿರ್ಬಂಧ ಅನಿಸುತ್ತೋ ಅವುಗಳನ್ನು ನಾವು ಅಳವಡಿಸ್ಕೊಳ್ತೀವಿ ಯಾವುದು ಈ ಸ್ವಾತಂತ್ರ್ಯ ಅನ್ನುವಂಥದ್ರಲ್ಲಿ. ಸೊ ನೆಕ್ಸ್ಟ್ ನಾವು ನೋಡುವಂಥದ್ದು ಪ್ರೊವೈಡಿಂಗ್ ಅಪಾರ್ಚುನಿಟೀಸ್, ಅವಕಾಶಗಳನ್ನು ಒದಗಿಸುತ್ತೆ ಅನ್ನುವಂಥದ್ದು. ಲಿಬರ್ಟಿ ಪಾಸ್ಟುಲೇಟ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಸಚ್ ಕಂಡೀಷನ್ಸ್ ಆಸ್ ಕ್ಯಾನ್ ಎನೇಬಲ್ ದಿ ಪೀಪಲ್ ಟು ಎಂಜಾಯ್ ದಿಯರ್ ರೈಟ್ಸ್ ಆ್ಯಂಡ್ ಡೆವಲಪ್ ದಿಯರ್ ಪರ್ಸನಾಲಿಟೀಸ್. ಅಂದರೆ ಜನರು ತಮ್ಮ ಹಕ್ಕುಗಳನ್ನು ಆನಂದಿಸಲಿಕ್ಕೆ ಮತ್ತು ಅವರ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅನುವು ಮಾಡಿಕೊಡುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಿಸುವಂಥ ಕೆಲಸ ಸ್ವಾತಂತ್ರ್ಯ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಇಟ್ ಇಸ್ ನಾಟ್ ಎ ಲೈಸೆನ್ಸ್, ಇದು ಪರವಾನಿಗೆ ಅಲ್ಲ. ಲಿಬರ್ಟಿ ಇಸ್ ನಾಟ್ ಎ ಲೈಸೆನ್ಸ್ ಟು ಡೂ ಎನಿಥಿಂಗ್ ಆರ್ ಎವ್ರಿಥಿಂಗ್. ನಾನು ಏನು ಮಾಡಬೇಕು ಅಂತ ಅಂದ್ಕೋತೀನಿ ಎಲ್ಲವನ್ನ ಮಾಡುವಂಥದ್ದಲ್ಲ. ಯಾವುದು ಉತ್ತಮ, ಯಾವುದರಿಂದ ಸಮಾಜಕ್ಕೆ ಉತ್ತಮವಾದಂತಹ ಸಹಾಯ ಆಗುತ್ತೆ ಅಂತಹ ಕೆಲಸವನ್ನು ಮಾಡಲಿಕ್ಕೆ ಮಾತ್ರ ಅವಕಾಶವನ್ನು ಸ್ವಾತಂತ್ರ್ಯ ಮಾಡಿಕೊಡುತ್ತೆ. ಅವೈಲೇಬಲ್ ಇನ್ ಸಿವಿಲ್ ಸೊಸೈಟಿ, ನಾಗರಿಕ ಸಮಾಜದಲ್ಲಿ ಮಾತ್ರ ಇದರ ಅವೈಲೇಬಲ್ ಇರುವಂಥದ್ದು ನೋಡ್ತಾ ಹೋಗ್ತೀವಿ. ಲಿಬರ್ಟಿ ಪಾಸಿಬಲ್ ಓನ್ಲಿ ಇನ್ ಸಿವಿಲ್ ಸೊಸೈಟಿ, ನಾಟ್ ಇನ್ ಸ್ಟೇಟ್ ಆಫ್ ನೇಚರ್ ಆರ್ ಸ್ಟೇಟ್ ಆಫ್ ಜಂಗಲ್. ರೈಟ್, ಸೊ ಸ್ಟೇಟ್ ಆಫ್ ಅನಾರ್ಕಿ ಕ್ಯಾನ್ ನೆವರ್ ಬಿ ಎ ಸ್ಟೇಟ್ ಆಫ್ ಲಿಬರ್ಟಿ. ಎಲ್ಲಿ ಅನಾರ್ಕಿ ಇರುತ್ತೋ ಅಥವಾ ಎಲ್ಲಿ ಸರಿಯಾದ ಕಾನೂನಿನ ವ್ಯವಸ್ಥೆ ಇರಲ್ವೋ ಅಲ್ಲಿ ನಾವು ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು. ಲಿಬರ್ಟಿ ಈಸ್ ಫಾರ್ ಆಲ್, ಸ್ವಾತಂತ್ರ್ಯ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ನಾವು ಪ್ರೊವೈಡ್ ಮಾಡ್ತೀವಿ. ಲಿಬರ್ಟಿ ಮೀನ್ಸ್ ದ ಪ್ರೆಸೆನ್ಸ್ ಆಫ್ ಅಡಿಕ್ವಿಟ್ ಅಪಾರ್ಚುನಿಟೀಸ್ ಫಾರ್ ಆಲ್ ಆಸ್ ಕ್ಯಾನ್ ಅನೇಬಲ್ ದೆಮ್ ಟು ಯೂಸ್ ದೇರ್ ರೈಟ್ಸ್. ತಮ್ಮ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವಕಾಶವನ್ನು ಮಾಡಿಕೊಡುವಂಥದ್ದು ಲಿಬರ್ಟಿ ಅಂತ ಕರಿತಾ ಹೋಗ್ತೀವಿ. ಲಾ ಈಸ್ ಆನ್ ಇಸೆನ್ಷಿಯಲ್ ಕಂಡೀಷನ್ ಆಫ್ ಲಿಬರ್ಟಿ, ಕಾನೂನು ಸ್ವಾತಂತ್ರ್ಯದ ಅತ್ಯಗತ್ಯ ಸ್ಥಿತಿಯಾಗಿರುವಂಥದ್ದು ನೋಡ್ತಾ ಹೋಗ್ತೀವಿ. ಲಾ ಮೇಂಟೈನ್ಸ್ ಕಂಡೀಷನ್ಸ್ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಎಂಜಾಯ್ಮೆಂಟ್ ಆಫ್ ಲಿಬರ್ಟಿ. ದೆನ್ ನೆಕ್ಸ್ಟ್ ಅನದರ್ ಒನ್, ಇಟ್ ಈಸ್ ಅ ಫಂಡಮೆಂಟಲ್ ಆಫ್ ಆಲ್ ದಿ ರೈಟ್ಸ್, ಎಲ್ಲ ಹಕ್ಕುಗಳ ಮೂಲವಾಗಿದೆ ಅನ್ನುವಂಥದ್ದು. ಇಟ್ ಈಸ್ ದ ಕಂಡೀಷನ್ ದ್ಯಾಟ್ ಮೋಸ್ಟ್ ಎಸೆನ್ಷಿಯಲ್ ರೈಟ್ಸ್ ಆಫ್ ದಿ ಪೀಪಲ್ ಲಿಬರ್ಟಿ ಎಂಜಾಯ್ಸ್ ಪ್ರಿಯಾರಿಟಿ ನೆಕ್ಸ್ಟ್ ಟು ದಿ ರೈಟ್ ಟು ಲೈಫ್. ಜೀವಿಸುವ ಹಕ್ಕಿನ ನಂತರ ನಾವು ನೋಡುವಂಥದ್ದೇ
ಸ್ವಾತಂತ್ರ್ಯ ಅನ್ನುವಂಥದ್ದು ನೋಡ್ತಾ ಹೋಗ್ತೀವಿ. ಸೊ ಅಷ್ಟು ಪ್ರಾಮುಖ್ಯತೆಯನ್ನು ಈ ಒಂದು ಮೂಲಭೂತ ಸ್ವಾತಂತ್ರ್ಯ ಪಡ್ಕೊಂಡಿರುವಂಥದ್ದು ನೋಡ್ತಾ ಹೋಗ್ತೀವಿ. ಎಟ್ ದ ಎಂಡ್ of all the rights which are considered fundamental for the development of the personality of the individual, the right to liberty or freedom happens to be most respected and valued. ಎಲ್ಲ ಹಕ್ಕುಗಳು ಕೂಡ ಮನುಷ್ಯನ ಬೆಳವಣಿಗೆಗೆ ಅತಿ ಪ್ರಮುಖ, ಅದು ಅಥವಾ ಏನು ಅವಶ್ಯಕವಾಗಿರುವಂಥದ್ದು ಅಂತ ಕರಿತಾ ಹೋಗ್ತೀವಿ. ಅದರಲ್ಲಿಯೂ ಸ್ವಾತಂತ್ರ್ಯದ ಹಕ್ಕು ಅಂತ ಕರಿತೀವಲ್ಲ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಅತಿ ಪ್ರಮುಖವಾಗಿರುವಂಥದ್ದು, ಅಷ್ಟೇ ಮಹತ್ವವನ್ನು ಹೊಂದಿರುವಂಥದ್ದು, ಅಷ್ಟೇ ಗೌರವಯುತವಾದಂಥ ಒಂದು ಹಕ್ಕು ಅಂತ ನಾವು ಕರಿತಾ ಹೋಗ್ತೀವಿ. ಇನ್ಫ್ಯಾಕ್ಟ್ ವಿದೌಟ್ ಲಿಬರ್ಟಿ, without the freedom to enjoy one's rights, there can be no real right available to the citizen or people. ಯಾರಿಗೆ ಸ್ವಾತಂತ್ರ್ಯ ಇರಲ್ಲ, ಸ್ವಾತಂತ್ರ್ಯ ಇಲ್ಲದೆ ಇರುವಂಥ ರಾಷ್ಟ್ರದಲ್ಲಿ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಯಾವ ವ್ಯಕ್ತಿಗಳಿಗೂ ಕೂಡ ಅವಕಾಶ ಇರಲ್ಲ ಅನ್ನುವಂಥದ್ದು. ಲಿಬರ್ಟಿ ಆಸ್ ಸಚ್ ಈಸ್ ದ ಮೋಸ್ಟ್ ಚೆರಿಶ್ಡ್ ಆ್ಯಂಡ್ ಲವ್ಡ್ ರೈಟ್ ಆಫ್ ದಿ ಪೀಪಲ್. ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರೀತಿಸುವಂಥ ಒಂದು ಹಕ್ಕು ಅಂತ ಹೇಳಿದರೆ ಅದನ್ನು ನಾವು ಸ್ವಾತಂತ್ರ್ಯ ಅಂತ ಕರಿತಾ ಹೋಗ್ತೀವಿ. ಥ್ಯಾಂಕ್ ಯು.